ನಮ್ಮ PSCಯಲ್ಲಿ ಟೋಟಲಿ ಯಾವುದೂ ಮಹಿಳಾ ಆರೋಗ್ಯ ಸಮಿತಿ ಇರಲೇ ಇಲ್ಲ. ಸೊ ಫಸ್ಟಿಗೆ ನಾವು ಕಮ್ಯುನಿಟಿ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಡಿಸ್ಕಷನ್ ಮಾಡುವಾಗ ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ನಾವು ಅವ್ರದಿಂದ ಕೇಳಿಬಿಟ್ಟು ಇದಕ್ಕೆ ಏನು ಮಾಡೋಣ ಅಂದಾಗ ಅವರು ಹೇಳಿದರು, ಇಲ್ಲ ನಾವು ಈ ಥರ PSCಗೆ ಹೋದರೆ ನಮ್ಗೆ ಈ ಥರ ಮಾಡ್ತಾರೆ ಅಂತ ಹೇಳಿದರು. ಸೊ ನಾವು ಆವಾಗ ಅವ್ರ ಜೊತೆಲಿ ಸೇರಿಬಿಟ್ಟು ಈ ಥರ ಒಂದು ಮಾಸ್ ಗ್ರೂಪ್ ಅಂತಿದೆ, ಈ ಥರ ಮಾಡಬೇಕು, ಇದು ಮುಂಚೆ ಮಾಡ್ತಾ ಇದ್ರು ಬಟ್ ಇವಾಗ ಏನು ಗೊತ್ತಿಲ್ಲ ಅಂದಮೇಲೆ ನಾವು ತಿರ್ಗಾ PSCಗೆ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ ಕನ್ಸರ್ನ್ ಎಲ್ಲರನ್ನೂ ಭೇಟಿಯಾದಾಗ ಅವರು ಇಲ್ಲ ಮೇಡಮ್ ನಮಗೆ ಆರ್ಡರ್ ಬಂದಿಲ್ಲ, ನಾವು ಮಾಡಲ್ಲ, ನಮಗೆ ಆರ್ಡರ್ ಬಂದ ಮೇಲೆ ನಾವು ಮಾಡ್ತೀವಿ, ಇವಾಗೇನಿಲ್ಲ ಅಂತ ನಮ್ಮನ್ನ ಕಳಿಸ್ಬಿಟ್ರು. ಇದು ಯಾವ ಥರ ನಾವು ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಸಮುದಾಯ ಜೊತೆಲೇ ಮಾತಾಡುವಾಗ ಒಂದು 5 ರಿಂದ 6 ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ವಿ. ಒಂದು ಗ್ರೂಪಲ್ಲಿ 10-12 ಜನ ಸೇರಿಕೊಂಡ್ರು. ಆ ಗ್ರೂಪ್ನ ಜೊತೆಲಿ ತೊಗೊಂಡು ಫಸ್ಟಿಗೆ ನಾವು ಏನು ಮಾಡಿದ್ವಿ, MOH ಆಫೀಸ್ಗೆ ಹೋಗಿ ಈ ಥರ ನಮಗೆ ಮಹಿಳಾ ಆರೋಗ್ಯ ಸಮಿತಿ ರಚನೆ ಮಾಡಿದ್ದೀವಿ, ನಮಗೆ ಆಶಾ ವರ್ಕರ್ ಆದ್ದು ಇವ್ರು ಆಶಾಸು ಬರ್ತಾ ಇಲ್ಲ, ದಯವಿಟ್ಟು ನಮಗೆ ಅವ್ರನ್ನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಕೇಳಿದ್ವಿ. ಅವರು ಇಲ್ಲ ನಾವು ಕಳಿಸ್ಕೊಡ್ತೀವಿ, ನಾವು ಇದನ್ನು ಪ್ರೊಸೆಸ್ ಮಾಡ್ತೀವಿ ಮೇಡಮ್, ಮುಂದಿನ 8 ದಿವಸದಲ್ಲಿ ನಾವು ಪ್ರೊಸೆಸ್ ಮಾಡ್ತೀವಿ ಅಂತ ನಮ್ಮನ್ನ ಕಳಿಸಿದ್ವಿ. ನಾವು ಕಮ್ಯುನಿಟಿ ಜನನೇ ಅವ್ರ ಜೊತೆಲೇ ಕರ್ಕೊಂಡು ಹೋಗಿದ್ವಿ. ತಿರ್ಗಾ ಬಂದಾದ್ಮೇಲೆ ಅವ್ರಿಗೆ ಆರ್ಡರ್ ಬಂದಿದೆ, ಈ ಥರ ಮಹಿಳಾ ಆರೋಗ್ಯ ಸಮಿತಿ ನೀವು ಮಾಡಬೇಕು ಅಂತ PSC ಅವರಿಗೆ ಬಂದಿದೆ. ಸೊ ಅವರು ಯಾವ ಥರದಿಂದ ರಿಯಾಕ್ಷನ್ ತೋರಿಸಲಿಲ್ಲ. ತಿರ್ಗಾ ನಮ್ಮ ಕಮ್ಯುನಿಟಿ ಜನಗೆ ಒಂದು ಲೆಟರ್ ಮಾಡಿ PSCಗೆ ಕಳಿಸ್ಕೊಟ್ವಿ. ನಾವು ಹೋಗಿ ಈ ಥರ ನಮಗೆ ರಿಕ್ವೆಸ್ಟು, ಈ ಥರ ನಮ್ಮ ಸರೌಂಡಿಂಗ್ ಹೆಲ್ತ್ ಎಲ್ಲ ಇಶ್ಯೂಸ್ ಇದೆ, ನಾವು ಜೊತೆಗೂಡ್ತೀವಿ, ನಿಮ್ಮ ಜೊತೆಲೆ ಕೆಲಸ ಮಾಡ್ತೀವಿ, ನಮಗೆ ಆಶಾನ ಕಳಿಸ್ಕೊಡಿ ಅಂತ ಕೇಳಿದರೆ, ಇದೆಲ್ಲ ಯಾರು ಹೇಳಿದ್ರಮ್ಮ ನಿಮಗೆ ಅದೆಲ್ಲ ನಾವು ಮಾಡ್ತೀವಿ, ನಮ್ಗೆ ಗೊತ್ತಿದೆ, ನಿಮ್ಮ ಮನೆಗೆ ಬಂದು ಬಾಗಿಲಿಗೆ ಬಂದು ನಾವು ಮಾಡುವಂಥ ಇದಲ್ಲ ಅದು, ನಾವು ಯಾವಾಗ ಮಾಡ್ತೀವಿ ಅವಾಗ ನಿಮ್ಮನ್ನ ಕರೆಸ್ತೀವಿ, 3 ತಿಂಗಳಿಗೊಮ್ಮೆ ಮಾಡ್ತೀವಿ, ಹೋಗಿ ಅಂತ ವಾಪಸ್ ಕಳಿಸ್ತೀವಿ. ತಿರ್ಗಾ ಇನ್ನೊಂದು ಗ್ರೂಪ್ನ ಕಳಿಸಿದ್ವಿ. ಸೊ ಅವಾಗೂ ಅವ್ರಿಗೆ ಒಂದು ಸ್ವಲ್ಪ ಭಯ ಬಂತು, ಅಂದರೆ ಕಳಿಸ್ಕೊಟ್ಟಿದ್ದಕ್ಕೆ ಓಕೆ ಈಗೇನೋ ಜನ ಇದು ಬರ್ತಾರೆ ಅಂದರೆ, ಇವಾಗ ಅಲ್ಟಿಮೇಟ್ಲಿ ಅವರೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಮಾಸ್ ಗ್ರೂಪ್ನ ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮ ಕಮ್ಯುನಿಟಿ ಜನಕ್ಕೆ ಏನು ಮಾಡಿದ್ದೀವಿ, ಈಗ ಅವ್ರು ಎಲ್ಲಿ ನಡೆಸ್ತಾರೆ ಗೊತ್ತಾಯ್ತು ಅಂದರೆ ಅವ್ರನ್ನ ಅಲ್ಲೇ ಕಳಿಸ್ಬಿಟ್ಟು ಅವ್ರ ಜೊತೆಲೇ ಸೇರಿ ಇದು ಮಾಡೋಣ ಅಂತೇಳಿ. ಹಾಗಾಗಿ ಇದನ್ನು ಮಾಡಲಿಕ್ಕೆ ಮುಂಚೆ ಜನಗಳಿಗೆ, ಸಮುದಾಯ ಜನರಿಗೆ ಹೆಲ್ತ್ ಇಶ್ಯೂಸ್ ಇದೆ ಬಟ್ ಯಾರು ಹೇಳ್ಕೊಳ್ಳೋಷ್ಟು ಇದಿರಲಿಲ್ಲ ಅವ್ರಿಗೆ. ಅವ್ರನ್ನ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಆಗಿ ಪ್ರಸನ್ನ ಸರು, ಆಮೇಲೆ ಪುಷ್ಪ ಆ್ಯಂಡ್ ಮೇನಕಾ ಅವರೆಲ್ಲ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಕೊಟ್ಟರು. ಸಮುದಾಯಕ್ಕೇ ಅವರು ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಕೊಡುವಾಗ ಜನರಿಗೆ ಅರ್ಥ ಆಗಿ ಇವಾಗ ಜನಗಳನ್ನೇ ಮುಂದೆ ಬಂದುಬಿಟ್ಟು ಇವಾಗ 5 ಗ್ರೂಪ್ ಫಾರ್ಮ್ ಮಾಡಿದ್ದಾರೆ, ಇನ್ನು 3 ಗ್ರೂಪ್ ಫಾರ್ಮ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇದನ್ನು ಇಶ್ಯೂಸ್ನ ಇವಾಗ PSCಯಲ್ಲಿನೂ ಲೆವೆಲ್ ಅಂದರೆ 15 ವರ್ಷದಿಂದ ಒಂದು ಸ್ಟಾಫ್ ಡಾಕ್ಟರು ಆಮೇಲೆ ಒಂದು ನರ್ಸ್ ಇದ್ದಾರೆ, ಅವರಿಂದ ಇದಿದೆ. ಇವಾಗ ನಾವು ಆಶಾ ವರ್ಕರ್ನವ್ರನ್ನೂ ನಾವು ಕೇಳುವಾಗ ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ನಮಗೂ ತೊಂದರೆ ಇದೆ, ಇಲ್ಲಿ ನಮಗೆ ಅವಾಚ್ಯ ಶಬ್ದದಿಂದ ಬೈತಾರೆ, ನಮಗೆ ಕೆಲಸ ಇದು ಮಾಡ್ತಾರೆ, ದಯವಿಟ್ಟು ಈ ಸ್ಟಾಫ್ನ ಚೇಂಜ್ ಮಾಡಿಸಿ ಅಂತೇಳಿ ಅವರೇ ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಶಾಸನೇ ಅವರು ಡಾಕ್ಟರ್ನ ಆಮೇಲೆ ಆ ನರ್ಸ್ನ ಚೇಂಜ್ ಮಾಡಿ, ನಾವು ತುಂಬ ಇದರಲ್ಲಿದ್ದೀವಿ, ನಾವು ಯಾರ ಕಡೆ ಹೇಳ್ಕೊಳ್ಬೇಕು, ಬಟ್ ನಮಗೆ ನೆಸೆಸಿಟಿ, ನಾವು ಕೆಲಸ ಮಾಡಬೇಕಿಲ್ಲ, ನಮ್ಗೆ ಬೇಕು ಕೆಲಸ, ಬಟ್ ಅವರು ನಮಗೆ ಇದು ಮಾಡ್ತಾ ಇಲ್ಲ, ಸ್ಟಾಫ್ನೇ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಥರ ಸಮುದಾಯದಲ್ಲಿ ನಾವು ಹೆಲ್ತ್ ಬಗ್ಗೆ ವಿಚಾರ ಮಾಡಿ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಕರೆದು ಇವಾಗ ಸಮುದಾಯನೇ ಮುಂದೆ ಹೋಗ್ತಾ ಇರುವಾಗ ಇವಾಗ 5 ಗ್ರೂಪ್ ಕ್ರಿಯೇಟ್ ಆಗಿದೆ. ಇವಾಗ PSCಗೂ ನಾವು ಮೊನ್ನೆ ಬಂದುಬಿಟ್ಟು ARC ಇದರಲ್ಲಿ ಮೆಟರ್ನಿಟಿ ಇದರಲ್ಲಿ ಗ್ರೂಪ್ ಫಾರ್ಮ್ ಮಾಡಿದ್ದಾರೆ, ಅವರೇ ಹುಡ್ಕೊಂಡು ಬಂದಿದ್ದಾರೆ. ಒಂದು NGO ಅವ್ರನ್ನ ಸೇರಿಸ್ಬೇಕು ಅದರಲ್ಲಿ ಅಂತ ಹೇಳಿಬಿಟ್ಟು ಅವರೇ ಹುಡ್ಕೊಂಡು ಬಂದು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂದರೆ ಸಮ ಫೌಂಡೇಶನ್ ಯಾರಿದ್ದಾರೆ ಅಂದಮೇಲೆ ಅವರ ಡಾಕ್ಟ್ರೇ ನನ್ನ ಹತ್ರ ಬಂದುಬಿಟ್ಟು, ಮೇಡಮ್ ಈ ಗ್ರೂಪಿಗೆ ನಿಮ್ಮನ್ನ ಸೇರಿಸಿದ್ದೇವೆ, ನೀವು ಈ 3 ತಿಂಗಳಿಗೊಮ್ಮೆ ಮೀಟಿಂಗ್ ಆಗುತ್ತೆ, ನೀವು ಬರಲೇಬೇಕು ಅಂತ ಹೇಳಿಬಿಟ್ಟು ನಮ್ಮ ಕಡೆ ಅದೇ ನಿನ್ನೆ ಒಂದು ಮೀಟಿಂಗ್ ಇತ್ತು. ಆ್ಯಕ್ಚುಲಿ ನಾನು ಈಗ ಬಂದಿರೋದಕ್ಕೆ ಬೇರೆಯವ್ರಿಗೆ ಅಸೈನ್ ಮಾಡಿ ಕಳಿಸಿದ್ವಿ. ಈ ಥರ ಇವಾಗ ಹೋಪ್ ಡೆಫಿನೆಟ್ಲಿ ಇದನ್ನು ಮುಂದೆ ತೊಗೊಂಡು ಹೋಗೋದು, ಅದನ್ನು ಚೆನ್ನಾಗಿ ಮಾಡಬೇಕನ್ನೋದು ಒಂದು ಉದ್ದೇಶ.